ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಟೈಮ್ ಅಂತ 5:30 ಆಗಿದೆ. ಇವಾಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಇವಾಗ ನಾನು ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಗಾರಿಗೆ ಮಾಡ್ತಾಯಿದ್ದೀನಿ. ಅದು ನಮ್ಮ ಅಣ್ಣರ ಮನೆಗೆ ತೊಗೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಕರೆದಿದ್ರು. ಅದಕ್ಕೋಸ್ಕರ ಹೋಗೋಣ ಅಂತೇಳಿ ಗಾರಿಗೆ ಮಾಡೋಕ್ಕಂತೇಳಿ ಗಾರಿಗೆ ಇಟ್ಟು ಕಲಸಿಟ್ಟಿದ್ದೀನಿ ರೀ. 6:30 ಹಂಗೆ ಹೋಗ್ತೀವಿ, ಅಷ್ಟೊತ್ತಿಗೆ ಮಾಡೋಣ ಬಿಸಿದೆ ಅಂತ ಹೇಳ್ಬಿಟ್ಟು ಕಲಸಿಟ್ಟಿದ್ದೀನಿ. ಈಗ ಯಾವ ರೀತಿ ಕಲಸಿನ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ ಗಾರಿಗೆ ಇಟ್ಟು ಕಲಸಿಟ್ಟಿದ್ದೀನಿ. ಇಲ್ಲಿ ನಾನು ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಈ ಕಡೆ ಬೇಗ ಹೋಗ್ಬೇಕಂತ ಹೇಳ್ಬಿಟ್ಟು ನನ್ನ ಮಗಳು ಕೂಡ ಪಾತ್ರೆ ತೊಳೆದ್ರು. ಈ ಪಾತ್ರೆ ಎಲ್ಲ ಜೋಡಿಸ್ಬೇಕು. ಗಾರಿಗೆ ರೆಡಿ ಆಗ್ತಾ ಇದ್ದಾವೆ. ಈ ಕಡೆ ಇಷ್ಟ, ಇದಿಷ್ಟು, ಇನ್ನೊಂದು 4-5 ಆಗ್ತಾವೆ ಇದ್ರಾಗೆ. ನೋಡಿದೆ ಬಾಕ್ಸಿಗೆ ಹಾಕ್ತಿದ್ದಾಳೆ ನನ್ನ ಮಗಳು. ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕ್ರಿ, ಇಲ್ಲಾಂದರೆ ಒಳಗಡೆ ಬೆಂದಿರಲ್ಲ, ಹೊರಗಡೆ ಕಪ್ಪಾಗುತ್ತೆ. ನಾನು ಇದಕ್ಕೆ ಏನು ಹಾಕಿಲ್ಲ, ಬಾಳೆಹಣ್ಣು ಮತ್ತು ಬೆಲ್ಲದ ಪಾಕ ಏನು ಮಾಡೋ ಅವಶ್ಯಕತೆ ಇಲ್ಲ, ಬೆಲ್ಲ ಕರಗಿಸಿದ್ರೆ ಸಾಕಾಗುತ್ತೆ. ನೋಡಿ ಅವ್ರದ್ದೇ ಇದು ಬಾಕ್ಸು. ನಿನ್ನೆ ಚಿಕನ್ ಕೊಟ್ಟು ಕಳಿಸಿದ್ರು. ಇದರಲ್ಲಿ ಚಿಕನ್ ಸಾಂಬಾರದು ಇದರಲ್ಲೇ ಫುಲ್ ತುಂಬ್ಕೊಂಡಿದ್ದೀವಿ. ನೋಡ್ತೀನಿ ಎಕ್ಸ್ಟ್ರಾ ಇನ್ನೂ ಬೇರೆ ಬಾಕ್ಸಲ್ಲಿ ಹಾಕೊಳ್ಳೋದ ಏನೋ ನೋಡ್ತೀನಿ. ಇಷ್ಟನ್ನು ಮಿಕ್ಕಿದ್ದಾವೆ. ಚೆನ್ನಾಗಿ ಫ್ರೈ ಆಗ್ತದೆ ನೋಡಿ. ಗೋಧಿ ಹಿಟ್ಟು, ಬಾಳೆಹಣ್ಣು, ಬೆಲ್ಲದ ಹಾಲು ಅಷ್ಟೇ. ಬೆಲ್ಲ ಕರಗಿಸ್ಬಿಟ್ಟು ಹಾಕೊಳ್ಳೋದು ಅಷ್ಟೇ. ಕುದಿಸಿ ಬೆಲ್ಲನ ಸೋಸ್ಕೊಂಡು ಹಾಕೊಳ್ಳೋದು. ಕಲಿಸ್ಕೊಂಬಿಟ್ಟು ಮಾಡಿದರೆ ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಈ ಥರ ಗೋಧಿ ಹಿಟ್ಟು ತಿಂದರೆ, ನಾನು ಯಾವ ಗೋಧಿ ಹಿಟ್ಟು ಹಾಕ್ಯನಂದ್ರೆ ಆಶೀರ್ವಾದ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ಹಾಕ್ಕೋಬೋದು. ಈ ಥರ ತಿರುಗಿಸಿ ಬೇಯಿಸ್ಕೋಬೇಕು ಇದನ್ನು ಎಲ್ಲ ಸೈಡು. ಫ್ರೆಂಡ್ಸ್, ಇವಾಗ ನೋಡಿ ನಮ್ಮ ಅಣ್ಣರ ಮನೆಗೆ ಹೋಗ್ತಾ ಇದ್ದೀವಿ. ನಾನು, ಮಣಿಕಂಠ, ಸ್ಫೂರ್ತಿ, ಮಧು, ನಮ್ಮ ಮನೆಯವರು ಹೋಗ್ತಾ ಇದ್ದೀವಿ. 5 ಜನನೂ ಹೋಗ್ತಾಯಿದ್ದೀವಿ ನಮ್ಮ ಆಟೋದಲ್ಲೇ. ಅಲ್ಲ, ಸ್ವಲ್ಪ ಕತ್ಲಾಗ್ತಾ ಬಂತಿದೆ. ಸ್ವಲ್ಪ ಬೆಳಕಿದೆ ಅಷ್ಟೇ. 6:30 ಆಗಿದೆ. 6:30 ಆಗಿದೆ ನೋಡಿ. ಇನ್ನೇನು ಅವ್ರ ಮನೆಗೆ ಹೋಗೋ ಅಷ್ಟೊತ್ತಿಗೆ ಫುಲ್ ಕತ್ಲಾಗುತ್ತೆ ಅಂದ್ಕೊತಿದ್ದೀನಿ. ನಮ್ಮ ಮನೆಯಿಂದ ಅವ್ರ ಮನೆಗೆ ಒಂದು 2.5-3 ಕಿಲೋಮೀಟ್ರ್ ಆಗುತ್ತೆ ನೋಡಿ. ರೋಡ್ ಸೈಡಲ್ಲೆಲ್ಲ ಗಾಡಿಗಳು. ಇದು ಸ್ಕೂಲ್ ನೋಡಿ, ಇದು ಆ ಕಡೆ ಇರೋದು ತರಳುಬಾಳು ಸ್ಕೂಲ್ ಅಂತ ಹೇಳ್ಬಿಟ್ಟದು. ಹಿಂದೆ ಹೋಯ್ತು. ಮಳೆ ಬೇರೆ ಜಿಟಿ ಹಿಡಿದು ಬಿಟ್ಟೈತಿ. ಇದು ಏನೋ ಗೊತ್ತಿಲ್ಲ. 4-5 ದಿವಸದಿಂದನೇ ಇದೇ ರೀತಿ ಕಂಟಿನ್ಯೂ ಮಳೆ ಬರ್ತಾನೆ ಇದೆ. ಇಲ್ಲಂತ್ರೂ ಬೆಳಿಗ್ಗೆನೂ ಬರ್ತೈತಿ, ಸಂಜೆನೂ ಬರ್ತೈತಿ, ಬರ್ತಾನೆ ಇರುತ್ತೆ ಮಳೆ. ಜಿನಿ ಅಂತ ಹೇಳ್ಬಿಟ್ಟು ಇಲ್ಲಿ ಮನೆ ಹತ್ರ ಬಂದ್ವಿ. ಮನೆ ಹತ್ರ ಬಂದ ತಕ್ಷಣ ನೋಡಿ, ಇಲ್ಲಿ ನಮ್ಮ ಅಳಿಯ ಬಂದುಬಿಟ್ಟು ನಮ್ಮನೇರು ಎತ್ಕೊಂಡಿದ್ದಾರೆ. ನಮ್ಮ ಸೌಂದರ್ಯ ನಿನ್ನೆ ಬಂದಿದ್ಲು. ಇವಾಗ ಮೇಲೆ ಹೋಗ್ತಾಯಿದ್ದೀವಿ. ಅಲ್ಲಿ ಮಕ್ಕಳದೆಲ್ಲ ಸ್ವಲ್ಪ ವಿಡಿಯೋ ಮಾಡ್ತೀನಿ ನಾನು. ನೋಡಿ ಮನೆಗೆ ಬಂದ್ವಿ. ನೀನು ಮೇಲೆ ಹೋಗ್ತಾಯಿದ್ದೀವಿ. ಫಸ್ಟ್ ಫ್ಲೋರಲ್ಲಿ ಇರೋದಾರೆ ಅವರು. ಮಕ್ಕಳನ್ನ ಅಷ್ಟೇ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಅವ್ರನ್ನೆಲ್ಲ ಏನು ತೋರಿಸಲ್ಲ. ಮತ್ತು ಅವ್ರದ್ದು ಪರ್ಮಿಷನ್ ತಗೊಂಡು ತೋರಿಸ್ಬೇಕಾಗುತ್ತೆ. ಕೆಲವೊಬ್ಬರು ವಿಡಿಯೋದಲ್ಲಿ ಕಾಣಿಸ್ಕೊಳಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಯಾಕೆ ಬೇಕಂತ ಹೇಳ್ಬಿಟ್ಟು ನೋಡಿ ಮನೆಗೆ ಬಂದ್ವಿ. ಇನ್ನೇನು ಅಲ್ಲೇ ಊಟ ಮುಗಿಸ್ಕೊಂಡ್ಬಿಟ್ಟು ಮನೆಗೆ ಹೋಗೋದಂತ ಹೇಳ್ಬಿಟ್ಟು ಎಲ್ಲ ನಿರ್ಧಾರ ಆಯಿತು. ಬಂದು ಸ್ವಲ್ಪ ಕರಮಂಡಕ್ಕಿ, ಅವಲಕ್ಕಿ ಎಲ್ಲ ತಿಂದುಬಿಟ್ಟು ಟೀ ಕುಡಿದು ಕೂತ್ಕೊಂಡಿದ್ದೀವಿ ಹೊರಗಡೆ ಬಂದುಬಿಟ್ಟು. ಇಲ್ಲಿ ನಮ್ಮ ಸ್ಫೂರ್ತಿ ಪಾಪುನ ಆಟ ಆಡಿಸ್ತಾ ಇದ್ದಾಳೆ. ಇವನ ಹೆಸರು ವಸಿಷ್ಠ ಅಂತ ಹೇಳ್ಬಿಟ್ಟು. ನೋಡಿ ಹೊಡಿತಾನೆ, ಭಾಳ ಜೋರದೇನೆ. ಇವಾಗ ಊಟಕ್ಕೆ ಕೂಡ ರೆಡಿ ಆಯಿತು. ಚಿಕನ್ ಕಬಾಬ್ ಮಾಡಿದ್ರು ಮತ್ತು ಚಿಕನ್ ಸಾಂಬಾರು, ರೈಸು ಊಟ ಮಾಡಿದ್ವಿ. ಮತ್ತು ಸಂಜೆ ತಾನೇ ಸ್ನ್ಯಾಕ್ಸ್ನೆಲ್ಲ ತಿಂದಿದ್ವಲ್ಲ, ಅದಕ್ಕೋಸ್ಕರ ಹಸುವಾಗಿರಲಿಲ್ಲ. ಮುದ್ದೆ ರೊಟ್ಟಿ ಏನೋ ಊಟ ಮಾಡಲಿಲ್ಲ. ಈಗ ಊಟ ಮುಗಿಸ್ಕೊಂಬಿಟ್ಟು ಮನೆಗೆ ಬಂದ್ವಿ. ನೋಡ್ಬೋದು. ಮತ್ತು ನಾವು ಇದೇ ಲಾಗ್ನ ಬೆಳಿಗ್ಗೆನೇ ಕಂಟಿನ್ಯೂ ಮಾಡ್ತೀವಿ ಫ್ರೆಂಡ್ಸ್. ವಿಡಿಯೋ ಕೊನೆ ತನಕ ನೋಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ. ಮತ್ತೆ ಮುಂಜಾನೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಇಲ್ಲಿ ನನ್ನ ಮಗನ ಸ್ಕೂಲ್ ಹತ್ರ ಹೋಗಿದ್ವಿ. ಬುಕ್ಸ್ ಕೊಡ್ತಾರ ಅಂತ ಹೇಳಿದರು. ಅದಕ್ಕೋಸ್ಕರ ನೋಟ್ ಬುಕ್ ಇಸ್ಕೊಂಬರೋಣ ಅಂತೇಳಿ ಹೋಗಿದ್ವಿ. ಇಲ್ಲಿ ನೋಡ್ಬೋದು, ಇದು ನನ್ನ ಮಗನ ಸ್ಕೂಲು. ಒಳಗಡೆ ಪ್ರೇಯರ್ ನಡೀತಾ ಇದೆ. ಅಂದರೆ ಇಷ್ಟೇ ಮಕ್ಕಳು ಬಂದಿದ್ದಾರೆ, ಇಲ್ಲಾಂದರೆ ಇದು ಹಾಲೆಲ್ಲ ತುಂಬತತಿ.
ಅಷ್ಟು ಪ್ರೇಯರ್ ಹಾಲ್ ತುಂಬುವಷ್ಟು ಮಕ್ಕಳು ಬರ್ತಾರೆ. ಈಗ ಸ್ಟಾರ್ಟಿಂಗ್ ಎಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿತ್ತಲ್ಲ, ಅದಕ್ಕೋಸ್ಕರ ಮಕ್ಕಳು ಬಂದಿಲ್ಲ. ರಜಕ್ಕೆ ಹೆಂಗಾದ್ರೂ ಹೋಗಿರ್ತಾರಲ್ಲ, ಅದಕ್ಕೋಸ್ಕರ ಬಂದಿರಲ್ಲ ಇನ್ನು. ಬುಕ್ಸು ಕೇಳೋಕ್ಕೆ ಹೋಗ್ತಾಯಿದ್ದೀನಿ ನೋಡಿ ಒಳಗಡೆ. ಇಲ್ಲಿ ನೋಡಿ ಸ್ಕೂಲ್ ಹತ್ರ ಹೋಗಿ ಬಂದ್ವಿ. ನನ್ನ ಮಗಳು ಕೂಡ ಕಡಲೆಕಾಳು ಸಾಂಬಾರು ರೆಡಿ ಮಾಡ್ತಾಯಿದ್ಲು. ರೈಸ್ ಕೂಡ ಮಾಡಿಟ್ಟಿದ್ದಾಳೆ ಆಲ್ರೆಡಿ. ಕಡಲೆಕಾಳು ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಮಧ್ಯಾಹ್ನಕ್ಕೆ ನೆನೆಯಕ್ಕೆ ಹಾಕಿದ್ದೀನಿ ನಾನು ನೈಟೇನೆ. ಅದನ್ನ ಇವಾಗ ನನ್ನ ಮಗಳು ನಾನು ಸ್ಕೂಲ್ ಹತ್ರ ಹೋಗಿ ಬರೋದ್ರಾಗೆ ಮಾಡಿದ್ದಾಳೆ, ರೆಡಿ ಮಾಡಿದ್ದಾಳೆ. ರೈಸ್ ಕೂಡ ರೆಡಿಯಾಗಿದೆ. ಇವಾಗ ಬಿಸಿ ಬಿಸಿ ಕಡಲೆಕಾಳು ಸಾಂಬಾರು ರೈಸು ಊಟ ಮಾಡ್ತಾಯಿದ್ದೀವಿ. ಇಲ್ಲಿಗೆ ಈ ಲಾಗ್ನ ಮುಗಿಸ್ತಾಯಿದ್ದೀವಿ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.